ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ನಾವು ಬುಧವಾರ ಏನೇನು ಕೆಲಸ ಮಾಡಿದ್ವಿ, ಇನ್ನೂ ಹೆಚ್ಚು ರಿಪಾರ್ಟ್ಗಳನ್ನ ಮಾಡಿದ್ವಿ. ಆ ವಿಡಿಯೋನ ಇವತ್ತು ಹಾಕ್ತಾಯಿದ್ದೀನಿ. ಹಾಗೆ ನೋಡಿ, ಇದು ಇವತ್ತು ನಮ್ಮ ಗಾರ್ಡನ್ನಲ್ಲಿ ಗಜಾನಿಯ 2 ಹೂಗಳು ಕಲರ್ದು ಅರಳಿತ್ತು, ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇವತ್ತು ಸ್ವಲ್ಪ ಗಾರ್ಡನ್ ವೇಸ್ಟ್ ಬಂದಿತ್ತು. ಅವತ್ತು ಮಳೆ ಇದ್ದಿದ್ದರಿಂದ ಮಣ್ಣೆಲ್ಲ ಒದ್ದೆ ಆಗಿತ್ತು, ಅದನ್ನು ಆರಾಕಿದ್ದೀನಿ. ಚೆನ್ನಾಗಿ ಒಣಗಿದೆ. ಅವತ್ತು ನಾವು ಸಂಜೆ 7 ಗಂಟೆವರೆಗೂ ಕೆಲಸ ಮಾಡಿದ್ವಿ. ನೋಡಿ, ನಮ್ಮ ಗಿಡದಲ್ಲಿ ಈ ಥರ ಕಳೆ ಎಲ್ಲ ಬಂದಿದೆ. ಶೋ ಪ್ಲ್ಯಾಂಟ್ಸ್ನೆಲ್ಲ ಹಾಳು ಮಾಡ್ತಾಯಿದೆ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ಸುಮಾರು ಪಾಟ್ಗಳನ್ನ ಕಲಾಂಚೋ ಪ್ಲ್ಯಾಂಟ್ಗಳಲ್ಲಿ ತುಂಬ ಇತ್ತು. ಹಾಗೆ ಇದರಲ್ಲಿ ಬೇಬಿ ಪ್ಲ್ಯಾಂಟ್ಸ್ಗಳು ಸುಮಾರು ಸಿಕ್ತು. ಅದನ್ನೆಲ್ಲ ಸಪ್ರೇಟ್ ರಿಪಾರ್ಟ್ ಮಾಡಿಕೊಂಡೆ. ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತೇಳಿ ಎಲ್ಲ ಎತ್ತಿ ಕೆಳಗಡೆ ಇಟ್ಟಿದ್ದೀನಿ. ಮಣ್ಣಿನ ಕೆಲಸ ಆಗಿರೋದ್ರಿಂದ ನಾನು ಕಂಟಿನ್ಯೂ ಆಗಿ ಮಾಡೋದು ಬೇಡ ಅಂಥೇಳಿ 1 or 2 ಡೇಸ್ ಇವಾಗ ಗ್ಯಾಪ್ ಕೊಟ್ಟಿದ್ದೀನಿ. ಇದೆಲ್ಲ ರಿಪಾರ್ಟಿಂಗ್ ಎಲ್ಲ ಮುಗೀತು ನಮ್ಮದು. ಮುಗಿದ ನಂತರ ನೋಡಿ, ಇದು ಅವತ್ತು ತೋರಿಸಿದ್ನಲ್ಲ ಗಿಡ ಕ್ಲೀನ್ ಮಾಡಿ ಫರ್ಟಿಲೈಸರ್ ಹಾಕೋದು ಅಂತ. ಇವಾಗ ಗಿಡದಲ್ಲಿ ರೋಗ ಸ್ವಲ್ಪ ಕಡಿಮೆ ಆಗಿದೆ. ನೋಡಿ, ಒಂದೊಂದು ಚೂರಿದೆ, ಬಟ್ ಅದರಲ್ಲೂ ಏನು ಸಪ್ಪೆ ಆಗಿದೆ. ಅದೇನು ಹಾರ್ಡಾಗೇನಿಲ್ಲ, ಕಿತ್ತರೆ ಬರೋ ಅಂಥದ್ದು. ಆದರೂ ನಾವು ಭಯದಿಂದ ಈ ಗಿಡನ ಸಪ್ರೇಟೇ ಇಟ್ಟಿದ್ದೀನಿ. ಈ ಕಡೆ ಒಂದೆರಡು ಕಲ್ಲು ಇಟ್ಬಿಟ್ಟು ಒಂದು ಇಟ್ಟಿಗೆ ಇಟ್ಟು ಹೈಟ್ ಮಾಡಿ ನಾನು 2 ಕಲ್ಲುಗಳನ್ನ ಜೋಡಿಸಿದ್ದೆ. ನೀರೆಲ್ಲ ಏನು ಸರಾಗವಾಗಿ ಹೋಗುತ್ತೆ. ಮಳೆ ನೀರು ನೋಡಿ, ಅಲ್ಲೇ ಪಕ್ಕದಲ್ಲೇ ಹೋಲಿದೆ, ಹೋಗುತ್ತೆ. ಬಟ್ ಏನಂದರೆ ಇದನ್ನ ಕಸ ಗುಡಿಸೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅಲ್ಲಿ ಪೈಪ್ ಇದ್ದಿದ್ದರಿಂದ ಈ ರೀತಿ ಕಸ ಸ್ಟೋರೇಜ್ ಆಗ್ತಿತ್ತು. ಅದಕ್ಕೆ ಇದನ್ನು ತೆಗೆದುಬಿಟ್ಟು ಒಂದು ದೊಡ್ಡದು ಸ್ವಲ್ಪ ಹೈಟ್ ಇರೋ ಅಂಥ ಸಿಮೆಂಟ್ ಇಟ್ಟಿಗೆನ ಇಟ್ಟು ಇದನ್ನು ಸರಿ ಮಾಡ್ತಾಯಿದ್ದೀನಿ ಇವತ್ತು. ನೋಡಿ, ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿದೆ. ನೋಡಿ, ಕಸ ಎಷ್ಟು ಸೇರಿದೆ ಅಂತ. ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿಗೆನ ಮತ್ತೆ ವಾಪಸ್ ಅಲ್ಲಿಗೆ ಜೋಡಿಸ್ಬೇಕು. ಇದನ್ನು ಜೋಡಿಸಿ ಅಲ್ಲಿ ಇದ್ದಂಥ ಗಿಡಗಳನ್ನು ಕೂಡ ಕ್ಲೀನ್ ಮಾಡಿ ಅಲ್ಲಿಗೆ ಇಡೋಂಥ ಕೆಲಸ ಇವತ್ತು ನಡೀತು. ನೋಡಿ, ಎಷ್ಟೊಂದು ಕಳೆ ಬಂದಿತ್ತು ಅಂತ. ಅದರಲ್ಲಿ ಕಳೆ ಎಲ್ಲ, ಇದು ಒಳ್ಳೆ ಗಿಡನೇ, ಬಟ್ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಜೋಡಿಸಿದ್ದೀನಿ. ಆ ಜಾಗಕ್ಕೆ ಈಗ ರೀಪಾಟ್ ಮಾಡಿರೋ ಗಿಡಗಳನ್ನ ಮತ್ತೆ ನಾಳೆ ಜೋಡಿಸ್ತೀನಿ. ಅದಕ್ಕೆ ಇವೆಲ್ಲ ಸ್ವಲ್ಪ ಹಾರ್ಡ್ ವರ್ಕೆ, ಆದರೂ ಒಂದೊಂದು ಸಾರಿ ಮಾಡಿದ್ರೇ ಗಾರ್ಡನ್ ಚೆನ್ನಾಗಿರೋದು. ನೋಡಿ, ಈಗ ಆರಾಮಾಗಿ ಗೂಡಿಸ್ಕೊಳ್ಳೋಕ್ಕೆಲ್ಲ ಅನುಕೂಲವಾಗಿದೆ. ಸ್ವಲ್ಪ ಅಗಲವಾಗಿ ಜಾಗ ಬಿಟ್ಟು ಜೋಡಿಸಿದ್ದೀನಿ ಕಲ್ಲನ್ನ. ದಾಸವಾಳ ಗಿಡಗಳಿಟ್ಟರೆ ಬೆಳೆಯೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ಸ್ವಲ್ಪ ಅಗಲ ಜಾಗ ಬಿಟ್ಟಿದ್ದೀನಿ. ಹಾಗೆಯೇ ಕೆಳಗಡೆಯಿಂದ ಮಣ್ಣೆಲ್ಲ ತಂದು ಸ್ವಲ್ಪ ಮೇಲೆ ಇಟ್ಕೊಂಡಿದ್ದೀನಿ. ಇದೆಲ್ಲ ನಾವು ಕೆಳಗಡೆ ಮಣ್ಣನ್ನು ಚೀಲದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ತಂದು ಮೇಲೆ ಇಟ್ಟಿದ್ದೀನಿ. ಇನ್ನೂ ತುಂಬ ಗಿಡಗಳನ್ನ ರೀಪಾಟ್ ಮಾಡೋದಿದೆ. ಹಾಗಾಗಿ ನೋಡಿ, ಇವೆಲ್ಲ ನಿಮ್ಗೆ ಇನ್ನೂ ವೀಡಿಯೋ ತೋರಿಸಿಲ್ಲ ನಾನು. ಇವೆಲ್ಲ ರೀಪಾಟ್ ಮಾಡಿದ್ದು ಮುಂದೆ ಹಾಕ್ತೀನಿ ಇವತ್ತು. ನೋಡಿ, ಇವೆಲ್ಲ ಒಂದೊಂದು ಗಿಡನ 4 ಗಿಡನ ಒಂದೊಂದೇ ದೊಡ್ಡ ಪಾಟಲ್ಲಿ ಹಾಕಿದ್ದೀನಿ. ಯಾಕೆಂದರೆ ಎಲ್ಲದಕ್ಕೂ ಪಾಟ್ಗೂ ಹಾಕಿ ಜಾಗ ಕೊಡೋ ಅಷ್ಟು ಜಾಗನೂ ಇಲ್ಲ, ನನ್ನ ಹತ್ರ ಮಣ್ಣು ಇಲ್ಲ. ಹಾಗಾಗಿ ಒಂದೊಂದೇ ಪಾಟಲ್ಲಿ 4 ಗಿಡ ಹಾಕಿದ್ದೀನಿ. ನೋಡಿ, ಇದು ಅದು ಎಲ್ಲನೂ. ಇವೆಲ್ಲ ನಮ್ಮ ಕೆಳಗಡೆ ಹಿಂದ್ಗಡೆ ಇದ್ದಂಥ ಗಿಡಗಳು, ಕಟ್ಟಿಂಗ್ಸ್ನಿಂದನೇ ಬಂದಿರೋ ಅಂಥದ್ದು. ನೋಡಿ, ಇದು ಕೂಡ ಒಂದು ಗಣಗಲಿ ಗಿಡ ರಿಪಾಟ್ ಮಾಡಿದ್ದೀನಿ. ಅದನ್ನು ತೋರಿಸ್ತೀನಿ ರಿಪಾಟ್ ಹೇಗೆ ಮಾಡಿದೆ ಅಂತ. ಇವತ್ತಿನ ಈ ವಿಡಿಯೋದ ವಿಶೇಷತೆ ಏನಂದರೆ, ಎಲ್ಲರೂ ಗಣಗಲಿ ಗಿಡ, ದಾಸವಾಳ ಗಿಡ ಅಂದರೆ ದೊಡ್ಡ ಪಾಟೇ ಆಗಬೇಕು ಅನ್ನೋ ಮೂಡಲ್ಲಿ ಇರ್ತಾರೆ. ಬಟ್ ಹಾಗೇನೂ ಇಲ್ಲ. ಸಣ್ಣ ಪಾಟಲ್ಲೂ ಕೂಡ ವರ್ಷಾನುಗಟ್ಟಲೆ ನಾನು ಬೆಳೆದಿದ್ದೀನಿ. ಗಣಗಲಿ ಮತ್ತು ದಾಸವಾಳನ ನಾನು ತೋರಿಸೋದೇ ಇವತ್ತಿನ ಈ ವಿಡಿಯೋ ಮುಖ್ಯಾಂಶ ಅಂತ ಹೇಳ್ಬೋದು. ನೋಡಿ, ಇದು ಕೂಡ 2 ಗಿಡ, 4 ಗಿಡ ಆಗೋಯ್ತು. ಇದು ನನ್ನ ಹತ್ರ ಒಂದೇ ಕಲರ್ದು ಕಟ್ಟಿಂಗ್ಸಿಂದನೇ ಬಂದಿರೋದು ಈ ಗಿಡನೂ. ಅದನ್ನು ಒಂದೇ ಪಾಟಲ್ಲಿ 2 ಇತ್ತು, ಅದನ್ನು ಕೂಡ ರಿಪಾಟ್ ಮಾಡಿದ್ದೀನಿ. ಕೇಸರಿ ಕಲರ್ ಗಿಡ ನೋಡ್ತಾಯಿದ್ರಿ ಡೈಲಿ ಹೂ ಬಿಡೋದನ್ನ. ಇದನ್ನು ಕೂಡ ದೊಡ್ಡದಕ್ಕೆ ರಿಪಾಟ್ ಮಾಡಿದ್ದೀನಿ. ಹಾಗೆ ಆ ಪಾಟಲ್ಲಿ ಈ ಪಾಟಲ್ಲಿ ಬೇರೆ ಒಂದೊಂದು ಗಿಡ ಸೇರಿಕೊಂಡಿತ್ತು. ಅವೆಲ್ಲ ಒಟ್ಟಿಗೆ ಸಿಕ್ಕಿದ್ವು. ಅವು 4 ಒಂದೇ ಪಾಟ್ಗೆ ರಿಪಾಟ್ ಮಾಡಿದ್ದೀನಿ. ಇದು ತೋರಿಸಿದ್ದೀನಿ ಮೊನ್ನೆ ವಿಡಿಯೋದಲ್ಲಿ ಹಾಕಿದ್ನಲ್ಲ. 2 ಗಿಡ ಒಂದೇ ಪಾಟಲ್ಲಿತ್ತು, ಅದನ್ನು ಒಂದೇ ಪಾಟ್ಗೆ ರಿಪಾಟ್ ಮಾಡಿದ್ದೀನಿ. ಹಾಗೆ ನನ್ನ ಗಿಡಗಳಲ್ಲಿ, ನನ್ನ ಗಾರ್ಡನ್ನಲ್ಲಿ ನಾನು ಪ್ಲ್ಯಾಂಟ್ ಬೂಸ್ಟರ್ನ ಬಳಸ್ತೀನಿ. ಈ ಪ್ಲ್ಯಾಂಟ್ ಬೂಸ್ಟರ್ ನನ್ನ ಅಗ್ಲೋನಿಮಾ ಪ್ಲ್ಯಾಂಟ್ಗಳಿಗೆ ಒಳ್ಳೆ ರಿಸಲ್ಟ್ ಕೊಟ್ಟಿತ್ತು. ಇವತ್ತು ಬಳಸ್ತಾ ಇದ್ದೆ.
ಸುಮಾರು ಬಳಸಿದೆ, ಬಟ್ ಸಣ್ಣದಾಗಿ ಒಂದು ವೀಡಿಯೋನ ನಿಮಗೂ ತೋರಿಸೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ. ಒಂದು 10 ml ಅಷ್ಟು ಪ್ಲ್ಯಾಂಟ್ ಬೂಸ್ಟರ್ಗೆ ಒಂದು ಜಗ್ ನೀರು ಹಾಕ್ತೀನಿ ನಾನು. ಹಾಕಿ ಇದನ್ನು ಸಾಮಾನ್ಯವಾಗಿ ಹ್ಯಾಂಥೋರಿಯಮು ಮತ್ತು ನಾನು ಎಗ್ಲೋನಿಮಾ ಮತ್ತು ಕ್ಯಾಕ್ಟಸ್, ಬೇಬಿ ಕ್ಯಾಕ್ಟಸ್ ಎಷ್ಟು ಫಾಸ್ಟಾಗಿ ಗ್ರೋತ್ ಆಯಿತು ಗೊತ್ತಾ ಇದನ್ನು ಯೂಸ್ ಮಾಡಿದ್ಮೇಲೆ. ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ತರಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಹಾಗೆಯೇ ಅಗ್ಲೋನಿಮನೂ ಅಷ್ಟೇ, ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅಗ್ಲೋನಿಮನ ಎಕ್ಸ್ಟ್ರಾ ಗಿಡಗಳನ್ನ ಬೆಳೆಸ್ಬೇಕಂತ, ಅದು ಬೇಗ ಹೊಸ ಚಿಗುರು ಬಂದೇ ಇರಲಿಲ್ಲ ನನ್ನ ಹತ್ರ. ಬರೀ ಹಾಗೇ ಆ ಮೊಳಕುಗಳು ಹಂಗೆ ಇತ್ತು. ಬಟ್ ಇದನ್ನು ಬೆಳೆಸಿದ ತಕ್ಷಣ ಒಂದೊಂದು ಗಿಡದಲ್ಲೂ ಒಂದೊಂದು ಮೊಳಕಲ್ಲೂ ಎಷ್ಟೆಷ್ಟು ಗಿಡ ಆಗಿದೆ ಗೊತ್ತಾ. ನಾನು ಇನ್ನೊಂದು ದಿವಸ ತೋರಿಸ್ತೀನಿ. ಬಟ್ ಇವತ್ತು ಆ ಗಿಡಕ್ಕೆ ನೀರು ಹಾಕೋದೇನೋ ವಿಡಿಯೋ ಆಗಿದೆ ಅನಿಸುತ್ತೆ. ನೋಡಿ, ನನ್ನ ಹತ್ರ ಸುಮಾರು ಅಗ್ಲೋನಿಮ ಪ್ಲ್ಯಾಂಟ್ಗಳಾಯಿತು ಇದರಿಂದ. ಹಾಗಾಗಿ ನಾನು ಇದನ್ನು ಸಾಮಾನ್ಯವಾಗಿ ಒಂದು ತಿಂಗಳಿಗೊಂದು ಸರಿ ನಾನು ಗಿಡಗಳಿಗೆ ಈ ಪ್ಲ್ಯಾಂಟ್ ಬೂಸ್ಟರ್ನ ಬಳಸ್ತಾ ಇರ್ತೀನಿ. ನಾವೇನಾದ್ರು ಗೊಬ್ಬರನ ಬಳಸಿದ್ರೇ ಗಿಡಗಳು ಫಾಸ್ಟಾಗಿ ಬೆಳೆಯೋದು. ನೋಡಿ, ಈ ಕಡೆ ಇದೆ, ಎಷ್ಟೊಂದು ಪ್ಲ್ಯಾಂಟ್ ಡೆವಲಪ್ ಆಗಿದೆ ಗೊತ್ತಾ ಇದನ್ನು ಬಳಸಿದ್ಮೇಲೆ. ಅದಕ್ಕೆ ನಿಮಗೂ ತೋರಿಸೋಣ ಅಂತ ತೋರಿಸ್ದೆ. ಇಷ್ಟ ಇರೋರು ಇದನ್ನು ಅಗ್ಲೋನಿಮಗೆ ಪ್ಲ್ಯಾಂಟ್ ಬೂಸ್ಟರು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ, ನೀವು ತಂದು ಬಳಸ್ಬೋದು. ಹಾಗೆಯೇ ನಾವು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇರ್ತೀವಿ, ದಾಸವಾಳದ್ದು ಒಂದು ಸಣ್ಣ ಕುಡಿ ಭಾಗನ ರೂಟ್ ಬೂಸ್ಟರ್ ಅಪ್ಲೈ ಮಾಡಿ ಬೆಳೆಸೋ ಅಂಥದ್ದನ್ನ ನಾವು ನೋಡಿದ್ದೀವಿ. ಅದೇ ಥರ ನಾನು ಟ್ರೈ ಮಾಡೋಣ ಅಂತ ಈ ಥರ ಇದಕ್ಕೆ ರೂಟ್ ಬೂಸ್ಟರ್ನ ಅಪ್ಲೈ ಮಾಡಿ ನಾಟಿ ಮಾಡಿ 1 ತಿಂಗಳಾಗಿದೆ. ಇವತ್ತು ಅದರದ್ದು ವೀಡಿಯೋ ನೋಡ್ತಾ ಇದ್ದೆ, ನಾನು ಒಂದು ಮಾಡಿದ್ದೀನಲ್ಲ ಹೇಗಿದೆ ಅಂತ ನೋಡೋಣ ಅಂತ ತಗೊಂಡೆ, ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಗಿಡ ಅಂತೂ ಸತ್ತಿಲ್ಲ ನೋಡಿ, ತುಂಬ ಸಣ್ಣ ಸಣ್ಣ ಚಿಗುರುಗಳು ಕಾಣಿಸ್ತಾ ಇದೆ. ಖುಷಿ ಆಯಿತು ನೋಡಿ. ಸ್ವಲ್ಪ ಅದು ಬೇರು ಮೇಲೆ ಬಂದಂಗೆ ಕಾಣಿಸ್ತಿತ್ತು, ಅದಕ್ಕೆ ಸ್ವಲ್ಪ ಕೊಕೊಫಿಟ್ಟೆಲ್ಲ ಹಾಕ್ದೆ. ಮುಚ್ಕೊಳ್ಳಿ, ಇನ್ನು ಒಳ್ಳೆ ಬೇರು ಬರುತ್ತೇನೋ ನೋಡೋಣ ಅಂತ. ನೋಡೋಣ, ಮುಂದೆ ಇದ್ರದ್ದು ಅಪ್ಡೇಟ್ ಕೊಡ್ತೀನಿ ಏನಾಯಿತು ಇದು ಅಂತೇಳಿ. ಇದು ನೋಡಿದ್ರೆ ಗಿಡಗಳು ಬರ್ತವೆ ಅಂತ ನನಗೂ ಅನಿಸುತ್ತೆ. ಆಲ್ರೆಡಿ ನಾನು ಇನ್ನೊಂದು ಸ್ವಲ್ಪ ದೊಡ್ಡ ಕಟ್ಟಿಂಗ್ ಹಾಕಿದ್ದೆ, ಬಟ್ ಇದು ತುಂಬ ಚಿಕ್ಕದು 3 ಇಂಚ್ ಕಟ್ಟಿಂಗ್ ಇದು. ಹಾಗೆಯೇ ನಾನು ನರ್ಸರಿಯಿಂದ ಒಂದು ಡಬಲ್ ಪೆಟಲ್ಸ್ದು ಯೆಲ್ಲೋ ಕಲರ್ದು ಒಂದು ಫ್ಲವರ್ ತೋರಿಸ್ತಿದ್ದೆ. ಅದು ನರ್ಸರಿಯಿಂದ ತಂದ ಗಿಡ, ಅದನ್ನ ರೀಪಾಟೇ ಮಾಡಿರಲಿಲ್ಲ. ನೋಡಿ, ತರುವಾಗಲೇ ಒಳ್ಳೆ ಬೇರಿರೋ ಅಂಥ ಗಿಡನ ಸೆಲೆಕ್ಟ್ ಮಾಡಿದ್ದೀನಿ. ನರ್ಸರಿಯಿಂದ ತರಬೇಕಾದ್ರೇ ಕೆಲವೊಂದು ನೋಡಿನೇ ತರಬೇಕು ಗಿಡಗಳನ್ನ. ಗಿಡಗಳಲ್ಲಿ ರೋಗ ಇರಬಾರ್ದು, ಆ ಗಿಡಗಳು ಸ್ವಲ್ಪ ದೊಡ್ಡದಾಗಿರಬೇಕು ತರುವಾಗಲೇ. ಆ ಥರ ನೋಡಿ ಎಷ್ಟು ಒಳ್ಳೆ ಬೇರು ಬಂದಿದೆ ಈ ಗಿಡದಲ್ಲಿ, ಚೆನ್ನಾಗಿ ಬೇರೆಲ್ಲ ಡೆವಲಪ್ ಆಗಿದೆ. ಅಲ್ಲಿಗೆ ಇದು ಮಣ್ಣು ತುಂಬ ಜಿಗ್ಟಿಲ್ಲ, ಅಂಟಿಲ್ಲ ಅಂತ ಅರ್ಥ. ಹಾಗಾಗಿ ನಾನು ಇದ್ರದ್ದು ಮಣ್ಣನ್ನು ನಾನು ಬೇರ್ಪಡಿಸ್ತಾ ಇಲ್ಲ. ಈಗೇನೆ 8 ಇಂಚ್ ಪಾಟ್ಗೆ ನಾನು ರೀಪಾಟ್ ಮಾಡ್ತಾಯಿದ್ದೀನಿ ಈ ಗಿಡನ. ಆದರೆ ಇದನ್ನು ರೀಪಾಟ್ ಮಾಡುವಾಗ ನಾನು ಕವರ್ನ ಬಳಸಿದ್ದೀನಿ. ಕಾರಣ ಏನಂದರೆ, ರೀಪಾಟ್ ಮಾಡುವಾಗ ಕವರ್ನ ಬಳಸೋದ್ರಿಂದ ನಾವು ಇನ್ನೊಂದು ಸಾರಿ ಇದನ್ನ ರೀಪಾಟ್ ಮಾಡುವಾಗ ಪಾಟಿಂದ ಗಿಡನ ಬಿಡಿಸ್ಕೊಳ್ಳೋದು ತುಂಬ ಈಸಿ. ಇವತ್ತು ನನಗೆ ತುಂಬಾ ಕಷ್ಟ ಆಯಿತು ಪಾಟಿಂದ ಗಿಡಗಳನ್ನ ಬಿಡಿಸ್ಕೊಳ್ಳೋದು. ನಾನು ಯಾವಾಗಲೂ ಸ್ವಲ್ಪ ಹೀಗೇ ಮಾಡೋದು, ಅದರಂತೆ ಇವತ್ತು ಕೂಡ ಕವರ್ ಹಾಕಿ ರೀಪಾಟ್ ಮಾಡಿದ್ದೀನಿ. ಹಾಗೆಯೇ ಇದೆಲ್ಲ ಕಟ್ಟಿಂಗಿಂದ ಬಂದಿರೋವಂಥ ಗಿಡಗಳು, ಒಟ್ಟು 8 ಗಿಡ ಇದೆ. ಇದೆಲ್ಲ ನಮ್ಮ ಮನೆ ಕೆಳಗಡೆ ಸ್ವಲ್ಪ ಜಾಗ ಇತ್ತು, ಅಲ್ಲಿ ಹಾಕಿದ್ವಿ. ಸುಮಾರು ವರ್ಷಗಟ್ಟಲೆ ಆಗಿದೆ ಈ ಗಿಡಗಳಿಗೆ. ಇವತ್ತು ರೀಪಾಟ್ ಮಾಡ್ತಾಯಿದ್ನೆಲ್ಲ ಮಾಡೋಣ ಅಂತ ತಂದೆ, ಬಟ್ ಇದನ್ನೆಲ್ಲ ನಾನು ಒಂದೊಂದು ಪಾಟ್ಗೆ ಹಾಕಲಿಲ್ಲ. ಎಲ್ಲನೂ 4 ಗಿಡ ಆ ಥರ ಮಾಡಿ 2 ದೊಡ್ಡ ಪಾಟ್ಗಳಿಗೆ ಹಾಕ್ಬಿಟ್ಟೆ. ಯಾಕೆಂದರೆ ಮಣ್ಣು ಕಡಿಮೆ ಇತ್ತು ಮತ್ತು ಪಾಟ್ಗಳು ಶಾರ್ಟೇಜ್ ಆಗ್ತವೆ ಅಂತ 12 ಇಂಚ್ ಪಾಟ್ಗೆ 4 ಗಿಡ ಹಾಕಿ ಇದನ್ನು ರೀಪಾಟ್ ಮುಗಿಸ್ಕೊಂಡೆ. ಹಾಗೆಯೇ ಇನ್ನೊಂದು ನೋಡಿ, ಇದು 8 ಇಂಚಿನ ಪಾಟು. ಇದು ತುಂಬ ಚಿಕ್ಕದು, ಆದರೆ ಎಷ್ಟು ದೊಡ್ಡ ಗಣಗಿಲೆ ಗಿಡ ಬಂದಿದೆ. ಹಾಗೆ ಇದೊಂದು ಕಟ್ಟಿಂಗ್ ಹಾಕಿದೆ, ಇದು ಕೂಡ ಚೆನ್ನಾಗಿ ಗ್ರೋ ಆಗಿದೆ. ನೋಡಿ, ಹೇಳೋದಿಷ್ಟೇ ಏನಂದರೆ, ಎಷ್ಟೇ ಚಿಕ್ಕದಾಗಿದ್ರೂ ಸರಿ, ಇದು 6 ಇಂಚು 8 ಇಂಚ್ ಪಾಟ್ಗಳಲ್ಲೇ ಗಣಗಿಲೆ ಹೂವು ಮತ್ತು ದಾಸವಾಳ ಗಿಡಗಳನ್ನು 1.5 ವರ್ಷ 2 ವರ್ಷ ಬೆಳಿಬೋದು. ನಾನೇನು ದೊಡ್ಡ ಪಾಟ್ಗಳಲ್ಲಿ ಮೊದಲೇ ಹಾಕಿ ಬೆಳೆಸಿಲ್ಲ, ಅವೆಲ್ಲ ಚೆನ್ನಾಗೇ ಹೂವು ಕೊಟ್ಟಿದೆ. ನೀವು ಕೂಡ ಪಾಟ್ ಸೈಜ್ ದೊಡ್ಡದು ಬೇಕು ಅಂತ ಗಿಡ ಬೆಳೆಸ್ತೇ ಇರಬೇಡಿ.
ನಿಮ್ಮ ಮನೆಗಳಲ್ಲಿ ಬಿಸಿಲಿದ್ರೆ ಸಾಕು ಈ ಗಿಡ ಬೆಳೆಯೋದಕ್ಕೆ. ಈ ಗಿಡನ ನಾನು 12 ಇಂಚ್ ಪಾಟ್ಗೆ ಹಾಕಿ ರೀಪಾಟ್ನ ಮುಗಿಸ್ಕೊಂಡೆ. ಹಾಗೆಯೇ ಕಟ್ಟಿಂಗ್ಸ್ಗಳನ್ನು ಹಾಕ್ತಾಯಿದ್ದೀನಿ. ಕಣಗಿಲೆ ಕಟ್ಟಿಂಗ್ ಹಾಕ್ತಾಯಿದ್ದೀನಿ. ಈಗ ಕಣಗಿಲೆ ಕಟ್ಟಿಂಗ್ ಹಾಕಬೇಕಾದ್ರೆ ಅರ್ಧದಷ್ಟೇ ಪಾಟ್ನ ಕಾಲು ಭಾಗದಷ್ಟು ಮಣ್ಣನ್ನು ಫಸ್ಟು ತಗೊಂಡಿದ್ದೀನಿ. ಕಟ್ಟಿಂಗ್ನ ಹಾಕೋದಕ್ಕೆ ನಾನು ಇಲ್ಲಿ ಆಲ್ರೆಡಿ ಎಲ್ಲ ಮಣ್ಣು ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ, ಎಲ್ಲ ಗೊಬ್ಬರಗಳನ್ನು ಆ ಮಣ್ಣನ್ನೇ ನಾನು ಕಟ್ಟಿಂಗ್ ಹಾಕೋದಕ್ಕೂ ಕೂಡ ಬಳಸ್ತಾಯಿದ್ದೀನಿ. ಕಟ್ಟಿಂಗ್ಗಳನ್ನು ಕೆಳಗಡೆ 1.5 ಇಂಚು ಭಾಗ ಒರೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅದು ಒರೆದ್ರೆ ರೂಟ್ಗಳು ಡೆವಲಪ್ ಆಗೋದಕ್ಕೆ ಬೇಗ ಹೆಲ್ಪ್ ಆಗುತ್ತೆ ಅಂಥೇಳಿ ಮಾಡಿದ್ದೀನಿ. ಹಾಗೆಯೇ ಎಲ್ಲ ಕಡ್ಡಿಗಳಿಗೂ ಆಲೋವೆರಾನ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿ ರೋಗ ಅಟ್ಯಾಕ್ ಆಗೋಲ್ಲ. ನಾನು ರೂಟ್ ಬೂಸ್ಟರ್ನ ಕೂಡ ಬಳಸ್ತಾಯಿದ್ದೀನಿ. ಹಾಗೆಯೇ ಆಲೋವೆರಾ ಕೂಡ ಬಳಸ್ತಾಯಿದ್ದೀನಿ. ಇದನ್ನು ಬಳಸೋದ್ರಿಂದ ತುಂಬ ಗ್ರೋತ್ ಆಗುತ್ತೆ ರೂಟ್ ಅಂತೇಳಿ ಬಳಸ್ತಾಯಿದ್ದೀನಿ. ಆಲೋವೆರಾ ಜೆಲ್ನು ಕೂಡ ಬಳಸ್ತಾಯಿದ್ದೀನಿ. ಎರಡನ್ನೂ ನಾನು ಯಾವಾಗಲೂ ಎರಡನ್ನೂ ಬಳಸಿ ಹಾಕೋದು. ಯಾಕೆಂದರೆ ಒಂದರಲ್ಲಿ ಗಿಡ ಬರಲಿಲ್ಲ ಅಂದರೆ ಇನ್ನೊಂದರಲ್ಲಿ ಬರಲಿ ಅಂಥೇಳಿ 45 ಡಿಗ್ರಿ ಸ್ಲ್ಯಾಂಟಾಗಿ ಗಿಡನ ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನಿಲ್ಲಿ ತಪ್ಪಾಗಿ ತೋರಿಸ್ತಾ ಇದ್ದೀನಿ. ಅದೇ ಗಿಡದಲ್ಲಿ ಹೋಲ್ನ ಮಾಡಿ ಹಂಗೆ ನೆಡೋ ಥರ, ಬಟ್ ಹಂಗೆ ಮಾಡಬಾರ್ದು. ಬೇರೆ ಕಡ್ಡಿನಲ್ಲಿ ಹೋಲ್ ಮಾಡಿ ನಂತರ ಗಿಡಗಳನ್ನ ಹಾಕಬೇಕು. ರೂಟ್ ಬೂಸ್ಟರ್ನ ಬಳಸ್ತಾ ಇದ್ದೀನಿ. ಬಟ್ ಇದು ಸ್ವಲ್ಪ ಕಡ್ಡಿ ಇನ್ನೂ ಎಡಸು ತುಂಬ ಸಣ್ಣದಿದೆ. ನಾನು ಅದಕ್ಕೋಸ್ಕರ ಗ್ರೀನು ಆ ಎಲೆಗಳನ್ನು ಸೇರಿಸಿ ಅದನ್ನು ನಾನು ನಾಟಿ ಮಾಡ್ತಾಯಿದ್ದೀನಿ. ಬರುತ್ತೋ ಬರಲ್ವೋ ನೋಡೋಣ ಅಂಥೇಳಿ ಕಟ್ಟಿಂಗ್ಸ್ನ ಹಾಕ್ತಾಯಿದ್ದೀನಿ ಮಣ್ಣಿಗೆ. ಮಣ್ಣು ಬರೀ ಅಲ್ಲಿ ನಾನು ಸ್ವಲ್ಪನೇ ತಗೊಂಡೋದ್ರಿಂದ ಇನ್ನೊಂದು ಸ್ವಲ್ಪ ಮಣ್ಣು ಮೇಲಿಂದ ಹಾಕ್ತಾಯಿದ್ದೀನಿ. ಪಾಟಿಗೆ ಯಾಕೆ ಮಣ್ಣು ತುಂಬಿಸ್ಬಾರ್ದು ಅಂದರೆ ಗಿಡ ಡೆವಲಪ್ ಆಗ್ತಾ ಇರುತ್ತಲ್ಲ, ಆಗುವಾಗ ಸ್ವಲ್ಪ ಒಂದೊಂದು ಇಂಚು ಮಣ್ಣು ತುಂಬಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂಥೇಳಿ ಇದರ ರೀಪಾಟ್ ಕೆಲಸ ಮುಗೀತು. ಇದನ್ನು ಸೈಡಿಗೆ ನೆರಳಿಗೆ ಎತ್ತಿಡಬೇಕು. ತಿಂಗಳಾನುಗಟ್ಟಲೆ ನೆರಳಿಗೆ ಇಟ್ಟರೆ ನಮಗೆ ಗೊತ್ತಾಗುತ್ತೆ. ಇದೆಲ್ಲ 15 ದಿನಕ್ಕೆ ಒಂದ್ಸರಿನೇ ಆಗೋಗುತ್ತೆ ನೋಡಿ. ಹಾಗೆಯೇ ನೋಡಿ, ಇದು ದೊಡ್ಡದು ನಿಮ್ಗೆ ಯಾವಾಗಲೂ ತೋರಿಸ್ತಿದ್ದೆ. ಇದಿರೋದು ಬರೀ 8 ಇಂಚ್ ಪಾಟಲ್ಲಿ. ಇವತ್ತು ಇದಕ್ಕೆ ದೊಡ್ಡ ಪಾಟು ತೋರಿಸ್ತಾ ಇದ್ದೀನಿ. ರೂಟು ತುಂಬ ಏನು ಬೆಳೆದಿಲ್ಲ. ಇದು ನೋಡಿದಾಗಲೇ ನನಗನ್ಸಿದ್ದು ಇಷ್ಟು ಚಿಕ್ಕ ಪಾಟ್ಗಳಲ್ಲೂ ಈಗೆಲ್ಲ ಬೆಳಿಬೋದು ಅಂತ. ಇದೇನು ಹೂವು ಮೊಗ್ಗುಗೇನು ಕಡಿಮೆ ಇಲ್ಲ ಯಾವ ಕಾಲದಲ್ಲೂ. 2 ವರ್ಷದಿಂದನೂ ನನಗೆ ಒಳ್ಳೆ ಹೂಗಳನ್ನೇ ಕೊಟ್ಟಿದೆ ಈ ಗಿಡ. ಅದನ್ನು ಇವತ್ತು ದೊಡ್ಡ ಪಾಟ್ಗೆ ರೀಪಾಟ್ ಮಾಡ್ತಾಯಿದ್ದೀನಿ. ಎಂದಿನಂತ ಯಾವಾಗಲೂ ಮಾಡೋಂತೆ ಚಗರೆನೆಲ್ಲ ಹಾಕಿ ಗಾರ್ಡನ್ ವೇಸ್ಟೆಲ್ಲ ಹಾಕಿದ್ದೀನಿ. ಪಾಟ್ಗೆ ಮಣ್ಣು ತುಂಬಿಸಿದ್ದೀನಿ. ಹಾಗೆಯೇ ಸುತ್ತ ಇನ್ನೊಂದು ಲೇಯರ್ ಚಗರೆ ಮತ್ತು ಫಾರ್ಮ್ ಶೀಟೆಲ್ಲ ಹಾಕಿ ನೋಡಿ, ಫುಲ್ಲು ಚಗರೆನೇ ತುಂಬಿಸಿ ಒಂದು ಸ್ವಲ್ಪ ಮಣ್ಣು ಹಾಕಿಯೂ ಕೂಡ ಗಿಡ ಬೆಳೆಸ್ಬೋದು. ಆ ಥರ ಬೆಳೆಸೋದ್ರಿಂದನೇ ನನಗೆ ಗಿಡಗಳನ್ನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಮಾಡೋಕ್ಕಾಗೋದು. ಪಾಟ್ಗಳಲ್ಲಿ ತುಂಬ ಮಣ್ಣು ತುಂಬಿಸ್ಬಿಟ್ರೆ ನಾವು ಪಾಟ್ಗಳನ್ನ ಶಿಫ್ಟ್ ಮಾಡೋಕ್ಕಾಗಲ್ಲ. ನೋಡಿ, ಇದ್ರದ್ದು ರೀಪಾಟ್ ಕೆಲಸ ಮುಗೀತು. ನೋಡಿ, ಇಲ್ಲಿ ಇದು ಗಣಗ್ಲೆ ಗಿಡ ಎಷ್ಟು ಉದ್ದ ಇದೆ ಅಂದರೆ ನನ್ನ ಉದ್ದ ಈ ಗಣಗ್ಲೆ ಗಿಡ ಇದೆ ನೋಡಿ. ಪಾಟ್ ಮಾತ್ರ ತುಂಬ ಚಿಕ್ಕದು, ಆದರೆ ಹೂವೇನು ಕಡಿಮೆ ಕೊಟ್ಟಿಲ್ಲ. ಇದರಲ್ಲೂ ಯಾವಾಗಲೂ ಹೂವು ಮೊಗ್ಗು ಎಲ್ಲ ಇತ್ತು. ನಾನು ನೋಡೋಣ ಯಾವ ಥರ ಬೆಳೆಯುತ್ತೆ ಅಂಥೇಳಿ ಚಿಕ್ಕದ್ರಲ್ಲೇ ಬಿಡೋದು. ಅದು ಒಂದು ಎಕ್ಸ್ಪೆರಿಮೆಂಟ್ ಥರ ನನಗೆ. ಇವತ್ತು ಇದನ್ನು ದೊಡ್ಡ ಪಾಟ್ಗೆ, ಅಂದರೆ ದೊಡ್ಡದು ಒಂದು ತುಂಬ ದೊಡ್ಡದಕ್ಕೇನು ಹಾಕಲಿಲ್ಲ, 8 ಇಂಚ್ ಪಾಟ್ಗೆ ಇವತ್ತು ಇದನ್ನು ರೀಪಾಟ್ ಮಾಡ್ತಾಯಿದ್ದೀನಿ. ನೋಡಿ ಹೂವೆಲ್ಲ ಹೇಗಿದೆ ಇದರಲ್ಲಿ ಅಂತ. ತುಂಬ ನೋಡಿ 8 ಇಂಚಿಗೆ ಮಾಡಿ ಅದನ್ನು ಕಟ್ ಮಾಡಿಬಿಟ್ಟೆ. ಮಳೆ ಇದ್ದಿದ್ದರಿಂದ ಮಣ್ಣೆಲ್ಲ ಗಲೀಜಿತ್ತು. ಹಾಗಾಗಿ ಮಣ್ಣೆಲ್ಲ ಒದ್ದೆದ್ದಿದ್ದರಿಂದ ಪಾಟು ಕೂಡ ಗಲೀಜಾಗಿ ಕಾಣಿಸಂಗಾಯಿತು. ಮೇಲ್ಗಡೆ ಭಾಗನ ಕಟ್ ಮಾಡಿಬಿಟ್ಟೆ. ಯಾಕೆಂದರೆ ತುಂಬ ಉದ್ದ ಇದ್ದಿದ್ದರಿಂದ ಗಾಳಿ ಬೀಸಿದ್ರೆ ಬಿದ್ದೋಗುತ್ತೆ ಪಾಟು ಅಂತೇಳಿ ಕಟ್ ಮಾಡಿದೆ. ಇವಾಗ ತೋರಿಸಿದ್ನೆಲ್ಲ ಕಟ್ಟಿಂಗ್ ಹಾಕೋದು, ಆ ಕಟ್ಟಿಂಗ್ ಇದರಿಂದನೇ ತೊಗೊಂಡಿದ್ದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಖುಷಿಯಾಗಿ ವಿಡಿಯೋ ಮಾಡೋದಕ್ಕೆ ಆಸೆ ಆಗೋದು. ಈ ವಿಡಿಯೋದಲ್ಲಿ ತುಂಬ ಚಿಕ್ಕ ಪಾಟಲ್ಲೂ ಕೂಡ ಗಣಗ್ಲೆ ಮತ್ತು ದಾಸವಾಳನ ಬೆಳಿಬೋದು ಅನ್ನೋದು ತೋರಿಸೋದೇ ಇವತ್ತಿನ ವಿಡಿಯೋದ ಉದ್ದೇಶ ಆಗಿತ್ತು. ನೀವೆಲ್ಲ ನಿಮ್ಮ ಅಭಿಪ್ರಾಯನ ತಿಳಿಸಿ ಫ್ರೆಂಡ್ಸ್.
ಥ್ಯಾಂಕ್ ಯು ಫಾರ್ ವಾಚಿಂಗ್.